press the bell icon on the YouTube app and never miss another update. Hello children, welcome to the English class. So dear children, how are you all? I think you are all very good at home. Do good, keep learning. So dear children, today I am here with your new chapter and it is your third unit, environment. So unit number 3, unit name is environment. So dear children, environment means parisara, isn't it? So dear children, what you see in the environment? So ನೀವು environment ಅಲ್ಲಿ ಏನೆಲ್ಲ ನೋಡ್ತೀರಾ? There are so many things are there in the environment, isn't it? So such as we can see so many peoples, isn't? Trees, birds, animals, plants, river, air and oceans, mountains, plateaus, and there are so many natural things we can see in the environment, isn't it? So dear children, in this unit there is one short poem. The poem name is If a Tree Could Talk. What is the poem name here? If a tree could talk. So written by anonymous. Anonymous means unknown. So the poem name is If a Tree Could Talk, written by anonymous. Anonymous means unknown, aparichita, yaru anta gottilla. Okay, so see here the poem name. If a tree could talk, what it means? If a tree could talk andre ಏನು? ಟ್ರೀ ಏನಾದರೂ ಮಾತಾಡುತ್ತಾ? ಇಲ್ಲ ಅಲ್ವಾ? ಅನಿಮಲ್ಸ್ ಮಾತಾಡುತ್ತಾ? ಏರ್ ಮಾತಾಡುತ್ತಾ? ಇಲ್ಲ ಅಲ್ವಾ? ರಿವರ್ ಮಾತಾಡುತ್ತಾ? ಇಲ್ಲ ಅಲ್ವಾ? ಸೊ ಇಫ್ ದೀಸ್ ಆರ್ ಆಲ್ ದ ಥಿಂಗ್ಸ್ ಸಚ್ ಆಸ್ ಟ್ರೀ, ಆನಿಮಲ್ಸ್, ಏರ್, ರಿವರ್, ಅರ್ತ್, ಇದು ಏನಾದರೂ ಮಾತಾಡಿದರೆ, ಓಕೆ ಮಾತಾಡೋದಿಲ್ಲ, ಬೈ ಚಾನ್ಸ್ ಮಾತಾಡಿದರೆ ಆ ಥಿಂಗ್ಸ್ ಎಲ್ಲವೂ ಕೂಡ ನಮಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾರೆ ನೋಡೋಣ. ಸೊ ಸಿ ಹಿಯರ್ ದ ಪಾಯಿಂಟ್ ನೇಮ್. ಇಫ್ ಎ ಟ್ರೀ ಕುಡ್ ಟಾಕ್ ಮೀನ್ಸ್ ಏನಾದರೂ ಟ್ರೀ ಮಾತಾಡಿದರೆ ಅಂತ ಹೇಳಿ ಅರ್ಥ. ಓಕೆ, ಏನಾದರೂ ಟ್ರೀ ಮಾತಾಡಿದರೆ. ಸೊ ಏನಾದರೂ ಟ್ರೀ ಮಾತಾಡಿದರೆ ಅದು ಏನು ಹೇಳಬಹುದು? ರಿವರ್ ಮಾತಾಡಿದರೆ ಏನು ಹೇಳ್ಬೋದು? ಆನಿಮಲ್ಸ್ ಮಾತಾಡಿದರೆ ನಮಗೆ ಏನು ಹೇಳ್ತಾರೆ? ಅರ್ತ್ ಮಾತಾಡಿದರೆ, ಏರ್ ಮಾತಾಡಿದರೆ ನಮಗೇನು ಹೇಳ್ತಾರೆ ಅಂತ ಹೇಳಿ ಈ ಒಂದು ಶಾರ್ಟ್ ಪೋಯಮಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಸೊ ಶಾಲ್ ವಿ ಸ್ಟಾರ್ಟ್ ದ ಪೋಯಮ್ ನೌ? ಎಸ್. So come to the page number 33. So I'll write this poem on the board, stanza wise I'll write here. So just to explain now, if, read with me, if a tree could talk, what would it say? Don't chop me down. Don't chop me down. Just walk away. And the next, if a river, can river talk, dear children? No, isn't. If river could talk, if it is possible to talk river, see, if river could talk, what would it say? If river could talk, what would it say? Let's see what it would say. ರಿವರ್ ಮಾತಾಡಿದರೆ ಅದು ಏನು ಹೇಳುತ್ತೆ ನೋಡಿ. ಡೋಂಟ್ ಡಂಪ್ ಇನ್ ಟ್ರಶ್
ಥ್ರೋ ಇಟ್ ಅವೇ. So I written here 4 lines of the poem. So come to the explanation now. If a tree could talk, what would it say? Don't chop me down, just walk away. If a river could talk, what would it say? Don't dump in trash, throw it away. So, dear children, in the first line, if a tree could talk, what would it say? Enadru tree ಮಾತಾಡಿದ್ರೆ, ಓಕೆ, ವಾಟ್ ವುಡ್ ಇಟ್ ಸೇ, ಅದು ನಿಮಗೆ ಏನು ಹೇಳೋಕ್ಕೆ ಟ್ರೈ ಮಾಡುತ್ತೆ, ಏನು ಹೇಳುತ್ತೆ ಅದು? ಸೊ ಅಫ್ಕೋರ್ಸ್ ಡೋಂಟ್ ಚಾಪ್ ಮಿ ಡೌನ್, ಜಸ್ಟ್ ವಾಕ್ ಅವೇ. ಸೊ ಟ್ರೀ ಏನಾದರೂ ಮಾತಾಡಿದರೆ ಅದು ನಿಮಗೆ ಏನು ಹೇಳುತ್ತೆ? ಡೋಂಟ್ ಚಾಪ್ ಮಿ ಡೌನ್. ಚಾಪ್ ಅಂದರೆ ಕಟ್ಟಿಂಗ್, ಓಕೆ, ಪೀಸ್ ಮಾಡೋದು. ಸೊ ಟ್ರೀ ಏನಾದರೂ ಮಾತಾಡಿದ್ರೆ ಅದು ನಮಗೇನು ಹೇಳುತ್ತೆ? ಡೋಂಟ್ ಚಾಪ್ ಮಿ ಡೌನ್, ನಮಗೆ ಕಟ್ ಮಾಡಬೇಡಿ ಅಂತ ಹೇಳಿ ಟ್ರೀಸ್ ಹೇಳ್ತಿದ್ರು. ಇಸ್ ಜಸ್ಟ್ ವಾಕ್ ಅವೇ, ಸುಮ್ಮನೆ ಬಿಟ್ಬಿಡಿ, ನಮಗೆ ತಲ ಬೆಳೆಯೋದಕ್ಕೆ ಬಿಟ್ಬಿಡಿ, ಕಟ್ ಮಾಡಬೇಡಿ ಅಂತ ಹೇಳಿ ಟ್ರೀ ಹೇಳ್ತಿತ್ತು. ಸೊ ಯಾಕೆ ಟ್ರೀ ಆ ಥರ ಹೇಳುತ್ತೆ? ಸೊ ನೌ ಎ ಡೇಸ್, ಇವಾಗಿನ ಕಾಲದಲ್ಲಿ ನೀವು ನೋಡಬಹುದು, ಕಂಪೇರ್ ಟು ಓಲ್ಡನ್ ಡೇಸ್, ಒಂದು 30 years ಬ್ಯಾಕ್ ಒಂದು 20 years ಬ್ಯಾಕು, ಮತ್ತು ಇವಾಗೆ ಕಂಪೇರ್ ಮಾಡಿದರೆ, ಓಲ್ಡನ್ ಡೇಸಿಗೂ ಇವಾಗಿಂದಿಗೂ ಕಂಪೇರ್ ಮಾಡಿದರೆ, ಓಲ್ಡನ್ ಡೇಸಲ್ಲಿ ಜಾಸ್ತಿ ಟ್ರೀಸ್ ಕಾಣಿಸ್ತಾ ಇದ್ವು, ಎನ್ವಿರಾನ್ಮೆಂಟ್ ಫುಲ್ ಗ್ರೀನ್ರಿ ಆಗಿ ಇರ್ತಿತ್ತು. isn't, but nowadays we can see more buildings. ನಾವೀಗ ಈ ಕಾಲದಲ್ಲಿ ಏನು ನೋಡ್ತೀವಿ? ತುಂಬ ಜಾಸ್ತಿ ಸರೌಂಡಿಂಗ್ ಬಿಲ್ಡಿಂಗ್ಸನ್ನು ನೋಡ್ತೀವಿ ಅಲ್ವಾ? ಬಟ್ ಓಲ್ಡನ್ ಡೇಸಲ್ಲಿ ತುಂಬ ಜಾಸ್ತಿ ಟ್ರೀಸ್ ಇತ್ತು. ಸೊ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾ ಇದ್ದಾರೆ? ಟ್ರೀಸನ್ನು ಕಟ್ ಮಾಡಿಬಿಟ್ಟು ಸಿಟಿ ಏರಿಯಾನವನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಆ ಥರ ಸಿಟಿ ಏರಿಯಾಸನ್ನು ಡೆವಲಪ್ ಮಾಡೋದಕ್ಕೆ ಪೀಪಲ್ ಏನು ಮಾಡ್ತಾ ಇದ್ದಾರೆ? ಟ್ರೀಸನ್ನು ಕಟ್ ಮಾಡಿಬಿಟ್ಟು ಲ್ಯಾಂಡನ್ನು ಕ್ಲಿಯರ್ ಮಾಡಿ ಅಲ್ಲಿ ಬಿಲ್ಡಿಂಗ್ಸನ್ನು ಕಟ್ಟೋದಕ್ಕೆ ಕಟ್ತಾ ಇದ್ದಾರೆ ಅಲ್ವಾ? ಸೊ ಆ ಥರ ಟ್ರೀಸನ್ನು ನಮ್ಮ ಯೂಸಿಗೋಸ್ಕರ, ನಮಗೆ ಯೂಸ್ ಆಗಲಿ ಅಂತ ಹೇಳಿ, ಪ್ಲೇಸ್ ಯೂಸ್ ಆಗಲಿ ಅಂತ ಹೇಳಿ ಟ್ರೀಸನ್ನು ಕಟ್ ಮಾಡಿದರೆ ಪಾಪ ಅವನು ಕೂಡ ಎನ್ವಿರಾನ್ಮೆಂಟಿಗೆ ಒಂದು ಮೇನ್ ಪಾರ್ಟ್ ಅಲ್ವಾ? isn't it children? ಸೊ ಅಂಥ ಒಂದು ಟೈಮಲ್ಲಿ ಟ್ರೀ ನಮಗೇನು ಹೇಳುತ್ತೆ ಕಟ್ ಮಾಡಬೇಕಾದ್ರೆ? ಡೋಂಟ್ ಕಟ್ ಮೀ, ಜಸ್ಟ್ ವಾಕ್ ಅವೇ. ನಮಗೆ ಚಾಪ್ ಮಾಡಬೇಡ್ರಿ, ನಮಗೆ ಕಟ್ ಮಾಡಬೇಡ್ರಿ, ಪೀಸಸ್ ಮಾಡಬೇಡ್ರಿ, ನಮ್ಮದು ಕಟ್ ಮಾಡಬೇಡ್ರಿ ಅಂತ ಹೇಳಿ ಟ್ರೀ ನಮಗೆ ಹೇಳೋದಕ್ಕೆ ಇಷ್ಟಪಡುತ್ತೆ. isn't it? ಜಸ್ಟ್ ವಾಕ್ ಅವೇ, ಇಲ್ಲಿಂದ ಹೋಗ್ಬಿಡಿ, ನಮಗೆ ಕಟ್ ಮಾಡಬೇಡಿ, ಸೇವ್ ಮಾಡಿ, ನಮಗೆ ಬೆಳೆಸ್ರಿ ನಮಗೆ ಅಂತ ಹೇಳಿ ಟ್ರೀ ಹೇಳೋದಕ್ಕೆ ಇಷ್ಟಪಡುತ್ತೆ. isn't it? ಅದ್ರದ್ದು ಫೀಲಿಂಗ್ಸನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಅಂಡರ್ಸ್ಟುಡ್? ಸೊ ಟ್ರೀ ಮಾತಾಡಿದ್ರೆ ನಮಗೆ ಏನು ಹೇಳುತ್ತೆ ಅಂತ ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಚಿಲ್ಡ್ರನ್? ಸಿ ಹಿಯರ್, ಇಫ್ ಎ ರಿವರ್ ಕುಡ್ ಟಾಕ್, ಈಗ ಟ್ರೀದಂತೂ ಫೀಲಿಂಗ್ಸ್ ನಾವು ತಿಳ್ಕೊಂಡ್ವಿ. isn't? If a river could talk, what would it say? Don't dump in trash. Dump means fill. Okay children? And trash means waste. So if a river could talk, what would it say? Don't dump in trash, throw it away. So dear children, nowadays more ಇವಾಗಿನ ಕಾಲದಲ್ಲಿ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ, ರಿವರ್ಸಲ್ಲಿ ಐತಲ್ಲ ಟ್ರಷನ್ನು ಡಂಪ್ ಮಾಡ್ತಿದ್ದಾರೆ. ಮೀನ್ಸ್ ವೇಸ್ಟ್, ಕಸವನ್ನು ರಿವರಲ್ಲಿ ಹೋಗಿ ತುಂಬ್ತಾ ಇದ್ದಾರೆ, ರಿವರಲ್ಲಿ ಅದು ಬಿಸಾಕ್ತಾ ಇದ್ದಾರೆ. ಓಕೆನಾ? ಸೊ ಆ ಥರ ಮಾಡಿದರೆ ಏನಾಗುತ್ತೆ? ರಿವರು ಕೂಡ ಅದು ಐತಲ್ಲ ಸತ್ತು ಹೋಗುತ್ತಲ್ವಾ? isn't it? ಎಲ್ಲ ವೇಸ್ಟನ್ನು ತಗೊಂಡು ಹೋಗಿಬಿಟ್ಟು ರಿವರಲ್ಲಿ ಫಿಲ್ ಮಾಡಿದರೆ ವಾಟರೇ ಇರೋದಿಲ್ಲ, ಎಲ್ಲ ವಾಟರ್ ಸಕ್ಕಾಗ್ಬಿಟ್ಟು ರಿವರ್ ಎಂಡ್ ಆಗುತ್ತೆ, ಅಲ್ಲಿ ಸತ್ತು ಹೋಗುತ್ತದು. isn't it? ಸೊ ರಿವರ್ ಏನಾದರೂ, ಇಫ್ ಎ ರಿವರ್ ಕುಡ್ ಟಾಕ್, ಏನಾದರೂ ರಿವರ್ ಮಾತಾಡಿದರೆ ಅದು ಏನು ಹೇಳುತ್ತೆ? ಡೋಂಟ್ ಡಂಪ್ ಇನ್ ಟ್ರಸ್ಟ್. ನಮ್ಮದ್ರಲ್ಲಿ ಮೀನ್ಸ್ ರಿವರಲ್ಲಿ ವೇಸ್ಟನ್ನು ಚೆಲ್ಲಬೇಡ್ರಿ, ಫಿಲ್ ಮಾಡಬೇಡ್ರಿ, ಜಸ್ಟ್ ಥ್ರೋ ಇಟ್ ಅವೇ, ಬೇರೆ ಕಡೆ ಹೋಗಿ ಬಿಸಾಕ್ರಿ, ನಮ್ದು ರಿವರಲ್ಲಿ ಬಂದು ಹಾಕಬೇಡ್ರಿ ಅಂತ ಹೇಳಿ ರಿವರ್ ನಮಗೆ ಅದ್ರದ್ದು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. isn't it children? ಅರ್ಥ ಆಗ್ತಿದೆಯಾ? ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಅದು ಏನು ಹೇಳೋಕ್ಕೆ ನಮಗೆ ಟ್ರೈ ಮಾಡುತ್ತೆ? ಡೋಂಟ್ ಫಿಲ್ ಇನ್ ವೇಸ್ಟ್. ನಮ್ಮದ್ರಲ್ಲಿ ಕಸವನ್ನು, ವೇಸ್ಟನ್ನು ತುಂಬಬೇಡ್ರಿ ಅಂತ ಹೇಳಿ ಅದು ನಮಗೆ ಹೇಳೋಕ್ಕೆ ಟ್ರೈ ಮಾಡುತ್ತೆ, ಹೇಳೋಕ್ಕೆ ಹೋಗುತ್ತದು. isn't it? ಥ್ರೋ ಇಟ್ ಅವೇ, ಅಂತ ಒಂದು ಕಸವನ್ನು ನೀವು ರಿವರಲ್ಲಿ ಹಾಕ್ತಿದ್ದೀರಲ್ಲ ಅದು ಹಾಕಬೇಡಿ, ಬೇರೆ ಕಡೆ ಹಾಗೆ ಥ್ರೋ ಇಟ್ ಅವೇ ಅಂತ ಹೇಳಿ ರಿವರ್ ನಮಗೆ ಹೇಳೋದಕ್ಕೆ ಟ್ರೈ ಮಾಡುತ್ತೆ ಮಾತಾಡಿದರೆ. isn't it? ಬಟ್ ದೇ ಕಾಂಟ್ ಸ್ಪೀಕ್. ಟ್ರೀ ಆಗಲಿ ರಿವರ್ ಆಗಲಿ
ಎನ್ವಿರಾನ್ಮೆಂಟಲ್ಲಿ ಇರುವಂತಹ ನ್ಯಾಚುರಲ್ ಥಿಂಗ್ಸ್ ಬೇರೆ ಬೇರೆ ಆ್ಯನಿಮಲ್ಸ್ ಆಗಲಿ ಅದು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಸ್ಂಟ್ ಇಟ್? ಬೈ ಚಾನ್ಸ್ ಮಾತಾಡಿದರೆ ಅದು ಇದು ನಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ 4 lines. Shall we move to the next? Let's move to the next now. If the air, can it possible to talk air? No, isn't. If air could talk, what would it say? If air could talk, what would it say? The factories must learn to keep smoke away. And if the animals could talk, can it possible to talk animals? No, isn't it? If animals could talk, what would it say? So if animals could talk, what would it say? Help us to live. Animals ಏನಾದರೂ ಮಾತಾಡಿದ್ರೆ ಏನು ಹೇಳುತ್ತಂಥದ್ದು? Help us to live. We wish to stay. Stay means ಇರೋದು. And last 2 lines. If the earth, can it possible to talk earth, dear children? No. If the earth could talk, ಏನಾದರೂ earth ಮಾತಾಡಿದ್ರೆ, if earth could talk, what would it say? The last line, protect me by making every day Earth Day. Every day Earth Day. So I written here poem. So let's read first. If a air could talk, what would it say? The factories must learn to keep smoke away. If the animals could talk, what would it say? Help us to live, we wish to stay. If the earth could talk, what would it say? Protect me by making everyday Earth Day. So dear children, in this stanza you can see that if the ear could talk, what would it say? If the air could talk, what would it say? ಏನಾದರೂ ಏರ್ ಮಾತಾಡಿದರೆ ಅದು ನಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡುತ್ತೆ, ಏನು ಹೇಳುತ್ತೆ ಅದು? So see here what it say. The factories must learn to keep smoke away. So dear children, air pollution, nowadays you can see so many air pollution, isn't it? How
ಫ್ಯಾಕ್ಟ್ರೀಸಿಂದ ಸ್ಮೋಕ್ ಹೊರಗಡೆ ಬರೋದು, ವೆಹಿಕಲ್ಸಿಂದ ಸ್ಮೋಕ್ ಹೊರಗಡೆ ಬರೋದು, ಡಸ್ಟ್ ಪ್ರೊವೈಡ್ ಆಗೋದು, ಇದು ಎಲ್ಲದು ಕೂಡ ಏರ್ ಪೊಲ್ಯೂಷನ್ಗೆ ರೀಸನ್, ಇಸ್ಂಟ್ ಇಟ್ ಅಲ್ವಾ? ಸೊ ಇಂಥ ಒಂದು ಪೊಲ್ಯೂಟೆಡ್ ಏರ್ ಬ್ರೀತ್ ಮಾಡಿದರೆ ನಮ್ಮದೇ ಹೆಲ್ತಿಗೆ ಅಪ್ಸೆಟ್ ಆಗುತ್ತೆ ಅಲ್ವಾ? ಸೊ ಏರ್ ಏನಾದರೂ ಮಾತಾಡಿದರೆ ಅದು ನಮಗೆ ಏನು ಹೇಳೋಕ್ಕೆ ಟ್ರೈ ಮಾಡುತ್ತೆ? ಸಿ ಫ್ಯಾಕ್ಟ್ರೀಸ್, ಈವನ್ ನಾಟ್ ಓನ್ಲಿ ಫ್ಯಾಕ್ಟ್ರೀಸ್, ಬರೀ ಫ್ಯಾಕ್ಟ್ರೀಸ್ ಅಷ್ಟೇ ಅಲ್ಲ, ಈವನ್ ದೋ ವೆಹಿಕಲ್ಸ್ ಆಲ್ಸೋ ಇಸ್ಂಟ್, ಬಿಕಾಸ್ ಫ್ಯಾಕ್ಟ್ರಿಯಿಂದ ವೆಹಿಕಲ್ಸಿಂದ ತುಂಬ ಸ್ಮೋಕ್ ಬರುತ್ತೆ ಇಸ್ಂಟ್ ಇಟ್. ಆ ಒಂದು ಸ್ಮೋಕ್ ಏನಾದರೂ ಏರಲ್ಲಿ ಮಿಕ್ಸ್ ಆಗಿಬಿಟ್ರೆ ಇಟ್ ಗೆಟ್ ಪೊಲ್ಯೂಟೆಡ್, ಅದು ಮಾಲಿನ್ಯಗೊಳ್ಳುತ್ತೆ ಅಲ್ವಾ? ಸೊ ಏರ್ ಏನು ಹೇಳುತ್ತೆ? ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್, ಫ್ಯಾಕ್ಟ್ರೀಸ್ ಮತ್ತು ವೆಹಿಕಲ್ಸು ಕಲಿಬೇಕು. ಏನು ಕಲಿಬೇಕು? ಸ್ಮೋಕನ್ನು ಹೊರಗಡೆ ಬಿಡಬಾರ್ದು ಅನ್ನೋ ಒಂದು ವಿಷಯ ಆ ಫ್ಯಾಕ್ಟ್ರೀಸ್ ಮತ್ತು ಆಮೇಲೆ ಆ ವೆಹಿಕಲ್ಸಿಗೆ ಅರ್ಥ ಆಗಬೇಕು, ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ಗೆ ಅರ್ಥ ಆಗಬೇಕು. ಫ್ಯಾಕ್ಟ್ರೀಸ್ ಮತ್ತು ವೆಹಿಕಲ್ಸಿಂದ ಯಾವ ಸ್ಮೋಕು ಕೂಡ ರಿಲೀಸ್ ಆಗಬಾರ್ದು, ಆ ಥರ ನಾವು ನೋಡ್ಕೋಬೇಕು ಅಂತ ಹೇಳಿ ಏರು ನಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದೆ. ಅಂಡರ್ಸ್ಟುಡ್? ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್, ಈವನ್ ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಟು ರಿಯಲೈಸ್ ದಿಸ್. ನಮ್ಮ ಮನುಷ್ಯರು ಅದು ಅರ್ಥ ಮಾಡ್ಕೋಬೇಕು. ಫ್ಯಾಕ್ಟ್ರೀಸಿಂದ ಮತ್ತು ವೆಹಿಕಲ್ಸಿಂದ ಏನು ಸ್ಮೋಕು ಹೊರಗಡೆ ಹೋಗುತ್ತೆ, ಅದರಿಂದ ಏರ್ ಪಲ್ಯೂಟ್ ಆಗುತ್ತೆ ಅಂತ ಹೇಳಿ ನಾವು ಅದು ಅರ್ಥ ಮಾಡಿಕೊಂಡು ಕಲಿಬೇಕು. ಆ ಥರ ಏರ್ ಪೊಲ್ಯೂಷನ್ ಮಾಡಬಾರ್ದು ಅಂತ ಹೇಳಿ ಅದು ನಾವು ಕಲಿಬೇಕಂತೆ. ಇದು ಯಾರು ಹೇಳ್ತಾ ಇದೆ? ಏರ್ ಹೇಳೋದಕ್ಕೆ ನಮಗೆ ಟ್ರೈ ಮಾಡ್ತಾ ಇರೋದು. ಅಂಡರ್ಸ್ಟುಡ್? ಆ್ಯಂಡ್ if the animals, can it possible to speak animals? No, isn't? So if animals could talk, what would it say? So ಏನಾದರೂ ಅನಿಮಲ್ಸ್ ಮಾತಾಡಿದ್ರೆ ಅದು ನಮಗೆ ಏನು ಹೇಳಕ್ಕೆ ಟ್ರೈ ಮಾಡುತ್ತೆ? ಹೆಲ್ಪ್ ಅಸ್ ಟು ಲೀವ್, ವಿ ವಿಶ್ ಟು ಸ್ಟೇ. ಸೊ ಏನಾದರೂ ಅನಿಮಲ್ಸ್ ಮಾತಾಡಿದರೆ ಅದು ನಮಗೆ ಏನು ಹೇಳಕ್ಕೆ ಟ್ರೈ ಮಾಡುತ್ತೆ ಅಂದರೆ, ಸಿ ಹೆಲ್ಪ್ ಅಸ್ ಟು ಲೀವ್. ಅನಿಮಲ್ಸ್ ಏನು ಹೇಳ್ತಾ ಇದ್ದಾರೆ? ನಮಗೆ ಹೆಲ್ಪ್ ಮಾಡ್ರಿ. ಯಾಕಾದ್ರು ಹೆಲ್ಪ್ ಕೇಳ್ತಾ ಇದ್ದಾರೆ? ಯಾಕಂದರೆ ನಾವೇ ಡೇಸ್ ವಿ ಕ್ಯಾನ್ ಸಿ ದ್ಯಾಟ್ ಸೋ ಮೆನಿ ಅನಿಮಲ್ಸ್ ಆರ್ ಗೋಯಿಂಗ್ ಟು ಕಿಲ್. ತುಂಬ ಅನಿಮಲ್ಸನ್ನು ಸಾಯಿಸೋದಕ್ಕೆ ಹ್ಯೂಮನ್ ಬೀಯಿಂಗ್ಸು ಟ್ರೈ ಮಾಡ್ತಾ ಇರ್ತಾರೆ, ಇಸ್ಂಟ್ ಇಟ್? ಸೊ ರೀಸೆಂಟ್ಲಿ ಒಂದು ಕೇರಳದಲ್ಲಿ ಇನ್ಸಿಡೆಂಟ್ ಆಯಿತು. ಒಂದು ಎಲಿಫೆಂಟನ್ನು ಪೈನಾಪಲ್ ಒಳಗಡೆ ಫೈರ್ ಕ್ರ್ಯಾಕರ್ಸನ್ನು ಫಿಲ್ ಮಾಡಿ ಒಂದು ಎಲಿಫೆಂಟ್ ತಿನ್ಬಿಟ್ಟು ಅದು ಸತ್ತು ಹೋಗುತ್ತೆ. ಸೊ ಅದು ಫೈರ್ ಕ್ರ್ಯಾಕರ್ಸಿಂದ ಇದು ಏನದು ಪೈನಾಪಲಿಗೆ ಪ್ಯಾಕ್ ಮಾಡಿ ಇಟ್ಟಿದ್ರಲ್ಲ, ಅದು ಹ್ಯೂಮನ್ ಬೀಯಿಂಗ್ಸೇ ತಾನೇ, ಇಸ್ಂಟ್ ಇಟ್? ಆ ಒಂದು ಪೈನಾಪಲನ್ನು ಎಲಿಫೆಂಟ್ ತಿನ್ಬಿಟ್ಟು ಆ ಫೈರ್ ಕ್ರ್ಯಾಕರ್ಸ್ ಎಲ್ಲ ಕೂಡ ಬ್ಲಾಸ್ಟ್ ಆಗಿಬಿಟ್ಟು ಎಲಿಫೆಂಟು ಸತ್ತು ಹೋಗುತ್ತೆ. ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಡಿಡ್. ಅದು ಹ್ಯೂಮನ್ ಬೀಯಿಂಗ್ಸ್ ಮಾಡಿರುವಂತಹ ಒಂದು ಕೆಲಸಕ್ಕೆ ಒಂದು ಆ್ಯನಿಮಲ್ ಸತ್ತೋಯ್ತು, ಇಸ್ಂಟ್ ಇಟ್? ಸೊ ಆ ಥರ ನಾವೇನಾದರೂ ಆ್ಯನಿಮಲ್ಸಿಗೆ ಟ್ರೀಟ್ ಮಾಡಿದರೆ ಅಫ್ಕೋರ್ಸ್ ಅದು ನಮಗೆ ಏನು ಹೇಳಕ್ಕೆ ಟ್ರೈ ಮಾಡುತ್ತೆ? ಹೆಲ್ಪ್ ಅಸ್ ಟು ಲೀವ್. ನಮಗೂ ಕೂಡ ಹೆಲ್ಪ್ ಮಾಡಿರಿ. ಅಟ್ಲೀಸ್ಟ್ ಏನು ಅವ್ರಿಗೆ ಪ್ರೊಟೆಕ್ಟ್ ಮಾಡೋದು, ಅವ್ರಿಗೆ ಕೇರ್ ಮಾಡೋದು, ಅಟ್ಲೀಸ್ಟ್ ಅವ್ರಿಗೆ ನಾವು ರೇರ್ ಮಾಡೋದು, ಮೀನ್ಸ್ ಸಾಕೋದಕ್ಕೆ ಟ್ರೈ ಮಾಡಿದ್ರೆ ಅವರು ಕೂಡ ನಮ್ಮಿಂದ ಖುಷಿಯಾಗಿರ್ತಾರಲ್ವಾ, ಇಸ್ಂಟ್ ಇಟ್? ಸೊ ಅನಿಮಲ್ಸ್ ಏನು ಹೇಳ್ತಾ ಇದ್ದಾರೆ? ಹೆಲ್ಪ್ ಅಸ್ ಟು ಲೀವ್, ಪ್ಲೀಸ್ ನಮಗೂ ಕೂಡ ಹೆಲ್ಪ್ ಮಾಡಿರಿ. ವೈ ದೇ ಆರ್ ಆಸ್ಕಿಂಗ್ ಹೆಲ್ಪ್? ದೇ ಆಲ್ಸೋ ವಿಶ್ ಟು ಸ್ಟೇ. ಅವರು ಕೂಡ ಈ ಒಂದು ಅರ್ಥದಲ್ಲಿ ಈ ಒಂದು ಅವ್ರ ಲೈಫನ್ನು ಲೀಡ್ ಮಾಡೋದಕ್ಕೆ ಅವರು ಕೂಡ ಇಷ್ಟಪಡ್ತಾರೆ ಅಲ್ವಾ? ದೇ ಆಲ್ಸೋ ಲೈಕ್ ಟು ಸ್ಟೇ ಹಿಯರ್. ಅವರು ಕೂಡ ಬದುಕಿರಬೇಕು ಅಂತ ಹೇಳಿ ಅವರಲ್ಲೂ ಕೂಡ ಆಸೆ ಇರುತ್ತೆ, ಇಸ್ಂಟ್? ಸೊ ಅನಿಮಲ್ಸ್ ಏನಾದರೂ ಹೇಳಿದರೆ ಅವರು ನಮಗೆ ಹೆಲ್ಪ್ ಕೇಳ್ತಾ ಇದ್ದಾರೆ, ಹೆಲ್ಪ್ ಅಸ್ ಟು ಲೀವ್. ಅವ್ರಿಗೂ ಕೂಡ ನಾವು ಹೆಲ್ಪ್ ಮಾಡಬೇಕಂತೆ, ಯಾಕಂದರೆ ಅವರಿಗೂ ಕೂಡ ಆಸೆ ಇದೆ ಇರೋದಿಕ್ಕೆ. ಓಕೆ, ಅಂಡರ್ಸ್ಟುಡ್? ಆ್ಯಂಡ್ ಇಫ್ ದ ಅರ್ತ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಸೊ ದೇರ್ ಚಿಲ್ಡ್ರನ್, ಈಗ ಅರ್ತ್, ಕ್ಯಾನ್ ಇಟ್ ಪಾಸಿಬಲ್ ಟು ಸ್ಪೀಕ್ ಅರ್ತ್? ನೋ, ಇಸ್ಂಟ್? ಸೊ ಏನಾದರೂ ನಮಗೆ ಅರ್ಥ ಏನು ಹೇಳೋಕ್ಕೆ ಟ್ರೈ ಮಾಡುತ್ತೆ? ಅದು ಏನಾದರೂ ಏನಾದರೂ ಹೇಳಿದರೆ ನಮಗೆ ಏನು ಹೇಳುತ್ತೆ ಅಂತ ಹೇಳಿದರೆ, ಸಿ ಪ್ರೊಟೆಕ್ಟ್ ಮೀ. ನಾವು ಅರ್ಥನ ಪ್ರೊಟೆಕ್ಟ್ ಮಾಡಬೇಕಂತೆ, ಇಸ್ಂಟ್? ನಾವೇ ಡೇಸ್ ದೇರ್ ಆರ್ ಸೋ ಮೆನಿ ನ್ಯಾಚುರಲ್ ಮೀನ್ಸ್ ಪಲ್ಯೂಟೆಡ್ ಏರಿಯಾವನ್ನು ಕ್ರಿಯೇಟ್ ಆಗ್ತಿದೆ, ಪೊಲ್ಯೂಷನ್ಸ್ ಎಲ್ಲವೂ ಕೂಡ ಕ್ರಿಯೇಟ್ ಆಗ್ತಿದೆ, ಇಸ್ಂಟ್ ಇಟ್? ಆ ಒಂದು ಪೊಲ್ಯೂಷನ್ಸಿಂದ ಅರ್ಥ ಕೂಡ ನಮಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ? ಪ್ರೊಟೆಕ್ಟ್ ಮಾಡಿ. ನಾವು ಅರ್ಥನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು? ಸೊ ವಿ ಕ್ಯಾನ್ ಸೇವ್ ವಾಟರನ್ನು ಸೇವ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅವಾಯ್ಡ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಪ್ಲಾಂಟ್ ಮೋರ್ ಪ್ಲಾಂಟ್ಸನ್ನು ಮೀನ್ಸ್ ನಾವು ಟ್ರೀಸನ್ನು ಜಾಸ್ತಿ ಬೆಳೆಸಬೇಕು. ಆ್ಯಂಡ್ ವಿ ಹ್ಯಾವ್ ಟು ಸೇವ್ ಆ್ಯನಿಮಲ್ಸ್, ಇಸ್ಂಟ್ ಇಟ್? ಆ್ಯಂಡ್ ವಿ ಹ್ಯಾವ್ ಟು ಸೇವ್ ಸೋ ಮೆನಿ ನ್ಯಾಚುರಲ್ ಥಿಂಗ್ಸ್. ನಾವು ಎನ್ವಿರಾನ್ಮೆಂಟಲ್ಲಿ ನೋಡುವಂತಹ ಎಲ್ಲ ನ್ಯಾಚುರಲ್ ಥಿಂಗ್ಸನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ಇಸ್ಂಟ್ ಇಟ್? ಎಲ್ಲ ನ್ಯಾಚುರಲ್ ಥಿಂಗ್ಸನ್ನು ಪ್ರೊಟೆಕ್ಟ್ ಮಾಡಿದರೆ ಅರ್ಥ ಕೂಡ
ನಮ್ಮಿಂದ ಖುಷಿಯಾಗಿರುತ್ತೆ. ಇಸ್ಂಟ್ ಇಟ್? ಜಾಸ್ತಿ ಟ್ರೀಸ್ ಬೆಳೆಸೋದು, ಅಂಥವೆಲ್ಲ ವಾಟರ್ನ ಸೇವ್ ಮಾಡೋದು, ಇಂಥವೆಲ್ಲ ಗುಡ್ ಥಿಂಗ್ಸನ್ನು ಮಾಡಿದರೆ ನಮ್ಮ ಎನ್ವಿರಾನ್ಮೆಂಟ್ ಕೂಡ ಸೇವ್ ಆಗಿರುತ್ತೆ, ನಮ್ಮ ಅರ್ತ್ ಕೂಡ ಸೇವ್ ಆಗಿರುತ್ತೆ. ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ. ಈಗ ನೀವು ಅರ್ತ್ ಡೇ ಬಂದ ತಕ್ಷಣ ಹೇಗೆ ಮಾಡ್ತೀರಾ? ಮ್ಯಾಕ್ಸಿಮಮ್ ಐತಲ್ಲ ವಾಟರ್ನ ಸೇವ್ ಮಾಡೋದ್ ಬಗ್ಗೆ ಯೋಚನೆ ಮಾಡ್ತೀರಾ, ಇಸ್ಂಟ್? ಪ್ಲಾಂಟ್ಸನ್ನು ಡೆವಲಪ್ ಮಾಡೋದ್ ಬಗ್ಗೆ ಟ್ರೈ ಮಾಡ್ತಿರ್ತೀರಾ. ಬರೀ ಅರ್ತ್ ಡೇ ಒಂದಿನ ನಾವು ಹಾಗೆ ಮಾಡೋದು. ಈಗ ಅರ್ತ್ ಡೇ ಇದೆ ಅಂದ ತಕ್ಷಣ ಏನು ಮಾಡ್ತಾರೆ? ವಾಟರ್ನ ಸೇವ್ ಮಾಡೋದ್ ಬಗ್ಗೆ ಹೇಳ್ತಾರೆ, ಇಸ್ಂಟ್? ಆನಿಮಲ್ಸನ್ನು ಪ್ರೊಟೆಕ್ಟ್ ಮಾಡೋದ್ ಬಗ್ಗೆ ಹೇಳ್ತಾರೆ, ಟ್ರೀಸನ್ನು ಡೆವಲಪ್ ಮಾಡೋದ್ ಬಗ್ಗೆ ಹೇಳ್ತಾರೆ. ಆ ದಿನ ಒಂದೇ ನಾವು ಐತಲ್ಲ ಕೇರನ್ನು ಮಾಡೋದ್ ಬಗ್ಗೆ ಯೋಚನೆ ಮಾಡ್ತೀವಿ, ಇಸ್ಂಟ್? ಬಟ್ ಇಲ್ಲಿ ಅರ್ತ್ ಏನು ಹೇಳ್ತಾ ಇದೆ? ಒಂದೇ ದಿನ ನನಗೆ ಅಷ್ಟೇ ಎಲ್ಲ ಕೇರ್ ಮಾಡೋದು, ಡೈಲಿ ನನಗೆ ಕೇರ್ ಮಾಡಿ, ಡೈಲಿ ನನಗೆ ಪ್ರೊಟೆಕ್ಟ್ ಮಾಡಿ, ಡೈಲಿ ನನಗೆ ಸೇವ್ ಮಾಡಿ ಅಂತ ಹೇಳಿ ಅರ್ತ್ ನಮಗೆ ಹೇಳೋದಕ್ಕೆ ಟ್ರೈ ಮಾಡುತ್ತೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ಡಿಯರ್ ಚಿಲ್ಡ್ರನ್. ಅರ್ಥ ಆಯ್ತಾ? ಎಸ್. ಸೊ ದ ಬ್ಯೂಟಿಫುಲ್ ಪೋಯಮ್, if a tree could talk, the poem name If a Tree Could Talk, written by anonymous unknown poet. It is all about the environment. Okay, so it is all about the natural things. So natural things ಬಗ್ಗೆ ಇದು poem ಇತ್ತು. ಆ ಒಂದು ನ್ಯಾಚುರಲ್ ಥಿಂಗ್ಸ್ ನಮಗೆ ಹೇಳೋದಕ್ಕಾಗೋದಿಲ್ಲ. ಸೊ ಅವ್ರ ಫೀಲಿಂಗ್ಸು ಪೊಯೆಟ್ ಇಲ್ಲಿ ಇವನ್ ಪೊಯಮಲ್ಲಿ ಹೇಳಿದ್ದಾರೆ. ಓಕೆ, ಸೊ ಶೆಲ್ ವಿ ಮೂವ್ ಟು ದ ನೆಕ್ಸ್ಟ್? See here, and turn the page, come to the page number 34. Read the poem and say what would you do to save the environment. Use the words given in brackets. One is done for you. So by listening this poem, you have to fill these blanks. ಸೊ ಈ ಒಂದು ಪೊಯಮಲ್ಲಿ ನೀವೇನು ಕಲ್ತಿದ್ದೀರಾ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕು. ಈವನ್ ದೋ ದೆ ಗಿವನ್ ಆಪ್ಷನ್ಸ್ ಆಲ್ಸೋ, ಅವರಲ್ಲಿ ಆಪ್ಷನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಈಸಿ. ಐ ವಿಲ್ ಹೆಲ್ಪ್ ಯು ಟು ರೈಟ್ ದ ಆನ್ಸರ್. ಸೊ ಡಿಯರ್ ಚಿಲ್ಡ್ರನ್, ಯು ಹ್ಯಾವ್ ಟು ಕೀಪ್ ಟ್ರೈ ಟು ಸೇವ್ ಅವರ್ ಎನ್ವಿರಾನ್ಮೆಂಟ್. ನೀವು ಕೂಡ ಡೈಲಿ ಎನ್ವಿರಾನ್ಮೆಂಟನ್ನು ಸೇವ್ ಮಾಡೋದ್ರ ಬಗ್ಗೆ ಟ್ರೈ ಮಾಡಬೇಕು. ಓಕೆ, ಪ್ಲ್ಯಾಂಟ್ಸನ್ನು ಮೀನ್ಸ್ ಟ್ರೀಸನ್ನು ಬೆಳೆಸೋದು, ಆನಿಮಲ್ಸನ್ನು ಪ್ರೊಟೆಕ್ಟ್ ಮಾಡೋದು, ಇಸ್ಂಟ್? ವಾಟರನ್ನು ಸೇವ್ ಮಾಡೋದು. ಅಟ್ಲೀಸ್ಟ್ ಇಂಥ ಒಂದು ಸ್ಮಾಲ್ ಥಿಂಗ್ಸ್ ಬಗ್ಗೆ ನೀವು ಕೇರ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಫ್ಯೂಚರ್. ಆ್ಯಂಡ್ ಕಮ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಫಸ್ಟ್ ಒನ್ ದೇ ಆಲ್ರೆಡಿ ಗಿವನ್. ಲೆಟ್ಸ್ ರೀಡ್ ದ್ಯಾಟ್. ಐ ವುಡ್ ಗ್ರೋ ಮೋರ್ ಟ್ರೀಸ್ but I would not chop them down. So first fill in the blanks idar bagge, trees in bagge, isn't? So you are telling that even ide question anta helidre I would go more trees. Okay, nan tumba trees na belitini. Okay, but I would not chop them down. Nanu yav tree annu kuda cut madodilla, baala trees na ಬೆಳೆಸ್ತೀನಿ. It is good for the environment. ಬಟ್ ಯಾವ ಟ್ರೀಯನ್ನು ಕೂಡ ಕಟ್ ಮಾಡೋದಿಲ್ಲ ಅಂತ ಹೇಳಿ ಫಸ್ಟ್ ಅಂತ. ನೆಕ್ಸ್ಟ್, ಐ ವುಡ್ ಸೇವ್ ದ ರಿವರ್ ಬಟ್ ಐ ವುಡ್ ನಾಟ್ ಡಂಪ್ ಇನ್ ಟ್ರಸ್ಟ್. ಐ ವಿಲ್ ಸೇವ್ ದ ರಿವರ್ ಬಟ್ ಐ ವುಡ್ ನಾಟ್ ಡಂಪ್ ಇನ್ ಟ್ರಸ್ಟ್. ಫಿಲ್ ದಟ್ ಆನ್ಸರ್. ಡಂಪ್ ಮೀನ್ಸ್ ಫಿಲ್ ಮಾಡೋದಲ್ವಾ? ಡಂಪ್ ಇನ್ ಟ್ರಸ್ಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡ್ ಒನ್ ಹಿಯರ್? ಐ ವುಡ್ ಸೇವ್ ದ ರಿವರ್, ನಾನು ರಿವರನ್ನು ಸೇವ್ ಮಾಡ್ತೀನಿ. ಬಟ್ ಐ ವುಡ್ ನಾಟ್ ಡಂಪ್ ಇನ್ ಟ್ರಸ್ಟ್, ಬಟ್ ನಾನು ರಿವರಲ್ಲಿ ಡಂಪನ್ನು ಮೀನ್ಸ್ ಫಿಲ್ಲನ್ನು, ವೇಸ್ಟನ್ನು ಫಿಲ್ ಮಾಡೋದಿಲ್ಲ ಅಂತ ಹೇಳಿ ನಾವು ಆ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡ್ಕೋಬೇಕು. ನೆಕ್ಸ್ಟ್, ಐ ವುಡ್ ರೈಡ್ ಎ ಬೈಸೈಕಲ್ ಬಟ್ ಐ ವುಡ್ ನಾಟ್ ಡ್ರೈವ್ ಎ ಕಾರ್. ಇಟ್ ಈಸ್ ಸೆಕೆಂಡ್ ಒನ್. ಥರ್ಡ್ ಒನ್, ಡ್ರೈವ್. ಸೊ ದ ಆನ್ಸರ್ ಈಸ್ ಡ್ರೈವ್. Once again, I would ride a bicycle but I would not drive a car. So dear children, environment ige compared to car, bicycle is best, isn't? Because with in the vehicle, mostly in the vehicles they produce air pollution, isn't it? Alva, air pollute ಆಗುತ್ತೆ vehicles ಇಂದ. ಸೊ ಸೈಕಲ್ ಇಂದ ಏನು ಕೂಡ ಎನ್ವಿರಾನ್ಮೆಂಟ್ ಗೆ ತೊಂದರೆ ಆಗೋದಿಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಗುಡ್ ಟು ರೈಡ್ ಎ ಬೈಸೈಕಲ್ ಕಂಪೇರ್ ಟು ಕಾರ್. ಕಾರಿಗೆ ಕಂಪೇರ್ ಮಾಡಿದರೆ ಬೈಸೈಕಲ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್, ಐ ವುಡ್ ರೇರ್ ಅನಿಮಲ್ಸ್ ಬಟ್ ಐ ವುಡ್ ನಾಟ್ ಕಿಲ್ ದೆಮ್. ದಟ್ ಮೀನ್ಸ್
ಐ ವುಡ್ ರೇರ್ ಅನಿಮಲ್ಸ್ ಮೀನ್ಸ್ ನಾನು ಅನಿಮಲ್ಸನ್ನು ಸಾಕ್ತೀನಿ. ಓಕೆ, ಬಟ್ ಐ ವುಡ್ ನಾಟ್ ಕಿಲ್ ದೆಮ್. ದ ಆನ್ಸರ್ ಈಸ್ ಕಿಲ್. ಸೊ ಫಿಲ್ ದಟ್ ಆನ್ಸರ್. ಐ ವುಡ್ ರೇರ್ ಅನಿಮಲ್ಸ್ ಬಟ್ ಐ ವುಡ್ ನಾಟ್ ಕಿಲ್ ದ್ಯಾಮ್. ನಾನು ಅನಿಮಲ್ಸನ್ನು ಸಾಕ್ತೀನಿ ಬಟ್ ಅವರಿಗೆ ಕಿಲ್ ಮಾಡೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್, ಐ ವುಡ್ ಲೈಟ್ ಆಯಿಲ್ ಲ್ಯಾಂಪ್ಸ್ ಬಟ್ ಐ ವುಡ್ ನಾಟ್ ಬ್ರಸ್ಟ್ ಕ್ರ್ಯಾಕರ್ಸ್. ಸೊ ದ ನೆಕ್ಸ್ಟ್ ಒನ್, ಐ ವುಡ್ ಲೈಟ್ oil lamps but I would not burst crackers. So in the Deepavali festivals you can see that so many crackers human beings burst. ತುಂಬ ಕ್ರ್ಯಾಕರ್ಸನ್ನು ಮೀನ್ಸ್ ಪಟಾಕಿಗಳನ್ನು ಸಿಡಿಸ್ತಾರೆ ಅಲ್ವಾ. ಸೊ ಅದರಿಂದ ಎನ್ವಿರಾನ್ಮೆಂಟಿಗೆ ತುಂಬಾ ಲಾಸ್ ಮೀನ್ಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಟ್ ಈಸ್ ಬ್ಯಾಡ್ ಫಾರ್ ದ ಎನ್ವಿರಾನ್ಮೆಂಟ್ ಬಿಕಾಸ್ ಫಸ್ಟ್ ಆಫ್ ಆಲ್ ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಓಕೆ, ಸೊ ನಾಯ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮತ್ತು ಏರ್ ಪೊಲ್ಯೂಷನ್ ಕೂಡ ಆಗುತ್ತೆ. ಸೊ ದಟ್ ಈಸ್ ವೆರಿ ಬ್ಯಾಡ್ ಫಾರ್ ದ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಐ ವುಡ್ ಲೈಟ್ ಅಪ್ ಆಯಿಲ್ ಲ್ಯಾಂಪ್ಸ್. ನಾನು ಲೈಟ್ ಅಪ್ ಮೀನ್ಸ್ ಇದು ದೀಪಗಳನ್ನು ಹಚ್ತೀನಿ ಬಟ್ ಕ್ರ್ಯಾಕರ್ಸನ್ನು ಸಿಡಿಸೋದಿಲ್ಲ ಅಂತ ಹೇಳಿ ಅರ್ಥ. ಸೊ ಐ ಥಿಂಕ್ ಯು ಹ್ಯಾವ್ ರಿಟನ್ ದಿಸ್ ಆನ್ಸರ್ ಹಿಯರ್. Here I'll stop the class. Next I'll continue. I think you understood. I think ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. So dear children, see you in the next class.